ಎರಡು ಪ್ರಶ್ನೆಗಳು ಡೀಲ್ ಮಾಡಿದ್ದೀವಿ. ಎರಡನೇ ಪ್ರಶ್ನೆಯಾಗಿ ವಿಚ್ ಇಸ್ ದಿ ಐಡಿಯಲ್ ಟೈಮ್ ಟು ಪ್ರಿಪೇರ್. ಸರ್ ನನಗೆ ಗೊತ್ತಿರಲಿಲ್ಲ, ಈಗ ಡಿಗ್ರಿ ಮುಗಿಸಿದ್ದೀನಿ, ಈಗ ಶುರು ಮಾಡ್ಬೋದಾ? ಡಿಗ್ರಿ ಮುಗಿಸಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಈಗ ಶುರು ಮಾಡ್ಬೋದಾ? ಡೆಫಿನೆಟ್ಲಿ ಶುರು ಮಾಡ್ಬೋದು. ಎನಿ ಟೈಮ್ ಯು ಕ್ಯಾನ್ ಸ್ಟಾರ್ಟ್. ಆದರೆ ಒಂದು ಏಜ್ ಲಿಮಿಟ್ ಇದೆ, ಅಂದರೆ ಒಂದು ಅಪ್ಪರ್ ಏಜ್ ಲಿಮಿಟ್ ಇದೆ. ಜನರಲ್ ಮೆರಿಟ್ ಅಲ್ಲಿ ಬರುವಂಥವ್ರಿಗೆ 32 ವರ್ಷ ಅಪ್ಪರ್ ಏಜ್ ಲಿಮಿಟ್, ಅದರ ಒಳಗಡೆ ನೀವು ಬರೀಬೇಕಾಗತ್ತೆ. SC ಆ್ಯಂಡ್ STಗೆ 37 ವರ್ಷ ಅಪ್ಪರ್ ಏಜ್ ಲಿಮಿಟ್ ಇದೆ. ಬ್ಯಾಕ್ವರ್ಡ್ ಕ್ಲಾಸ್ ಅಥವಾ ಹಿಂದುಳಿದ ವರ್ಗಗಳು ಯಾವ್ಯಾವೆ ಅವ್ರಿಗೆ 35 ವರ್ಷ ಅಪ್ಪರ್ ಏಜ್ ಲಿಮಿಟ್ ಇದೆ. ಸೊ ಈ ಅಪ್ಪರ್ ಏಜ್ ಲಿಮಿಟ್ ಒಳಗಡೆ ನೀವು ಎಕ್ಸಾಮ್ಸನ್ನು ಬರೆಯೋದಕ್ಕೆ ಪ್ಲ್ಯಾನ್ ಮಾಡಬೇಕು. ನಂಬರ್ ಆಫ್ ಅಟೆಂಪ್ಟ್ಸ್ ಕೂಡ ಲಿಮಿಟೆಡ್ ಇದೆ, ಸೊ ನೀವು ತುಂಬ ಪ್ಲ್ಯಾನ್ ಮಾಡಿ ಕೊಡಬೇಕಾಗತ್ತೆ. ಜನರಲ್ ಮೆರಿಟಲ್ಲಿರೋರಿಗೆ ಮ್ಯಾಕ್ಸಿಮಮ್ ಆಗಿ 6 ಅಟೆಂಪ್ಟ್ಸ್ ಇದೆ. 32 ವರ್ಷದ ಒಳಗಡೆ ನೀವು 6 ಅಟೆಂಪ್ಟ್ಸ್ ಕೊಡ್ಬೋದು. ಹಿಂದುಳಿದ ವರ್ಗಗಳು ಅಥವಾ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇನಿವೆ OBC ಅವ್ರಿಗೆ 35 ವರ್ಷ ಏಜ್ ಲಿಮಿಟ್, 9 ಅಟೆಂಪ್ಟ್ ಇದೆ. ಅದೇ ರೀತಿ SC ಆ್ಯಂಡ್ STಗೆ 37 ವರ್ಷದ ಏಜ್ ಲಿಮಿಟ್ ಇದೆ. ಅಟೆಂಪ್ಟ್ಸ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ಬೋದು. ಒಂದು 5 ವರ್ಷದ ಹಿಂದೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಅಂದರೆ ಆರ್ಥಿಕವಾಗಿ ಹಿಂದುಳಿದವರು ಅಂತ ಒಂದು ಸೆಕ್ಷನ್ ತಂದಿದ್ದಾರೆ. ಯಾರೆಲ್ಲ ಜನರಲ್ ಮೆರಿಟಲ್ಲಿ ಇದ್ದು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅವರಿಗೆ EWS ಅಂತ ಒಂದು ಕ್ಯಾಟಗರಿ ಇದೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ. ಅವರು ಕೂಡ ಅದನ್ನು ಕ್ಲೇಮ್ ಮಾಡ್ಬೋದು. ಏಜ್ ಲಿಮಿಟ್ 32ನೇ ಇರುತ್ತೆ. ಅಟೆಂಪ್ಟ್ಸ್ 6 ಅಟೆಂಪ್ಟ್ ಇರುತ್ತೆ. ಬಟ್ ನಿಮಗೆ ಪ್ರಿಲಿಮ್ಸಲ್ಲೂ, ಮೇನ್ಸಲ್ಲೂ, ಫೈನಲ್ ಸೆಲೆಕ್ಷನ್ ಆದಮೇಲೆ ನಿಮ್ಮ ಸರ್ವಿಸ್ ಪ್ರಿಫರೆನ್ಸಲ್ಲೂ ನಿಮಗೆ ರಿಸರ್ವೇಷನ್ ಇರುತ್ತೆ. ಸೊ ಈ ರೀತಿ ನಿಮ್ಮ ಪ್ರಿಫರೆನ್ಸಸ್ ಇರುತ್ತೆ. ಸೊ ನೀವು ಕೆಲಸ ಮಾಡ್ತಾ ಇರಲಿ ಅಥವಾ ನಿಮ್ಮ ಡಿಗ್ರಿ ಮುಗಿದು ನಿಮ್ಮ ಟೈಮ್ ಆಗಿದ್ರೂ ಕೂಡ ಯು ಕ್ಯಾನ್ ಸ್ಟಾರ್ಟ್ ಪ್ರಿಪ್ರೇಷನ್. ಜಸ್ಟ್ ದಟ್ ನಿಮಗೆ ಅರಿವು ಬೇಗ ಮೂಡಿದಷ್ಟು, ನೀವು ಬೇಗ ಶುರು ಮಾಡಿದಷ್ಟು ನಿಮಗೆ ಸೆಲೆಕ್ಷನ್ ಬೇಗ ಆಗುತ್ತೆ ಆ್ಯಂಡ್ ಸಾಕಷ್ಟು ಪ್ರೆಷರ್ಸಿಂದ ನೀವು ನಿಮ್ಮನ್ನು ತಪ್ಪಿಸ್ಕೊಳ್ತೀರ ಅಂತ. ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ವೆನ್ ಟು ಸ್ಟಾರ್ಟ್. ಈಗ ಇನ್ ಟರ್ಮ್ಸ್ ಆಫ್ ಪ್ರಿಪ್ರೇಷನ್, ಲೆಟ್ಸ್ ಟೇಕ್ ದಿ ಫಸ್ಟ್ ಕ್ವೆಶನ್ ಆ್ಯಂಡ್ ಅ ಡೈರೆಕ್ಟ್ ಕ್ವೆಶನ್. ಪ್ರಿಪ್ರೇಷನ್ಗೆ ಕೋಚಿಂಗ್ ಅವಶ್ಯಕತೆ ಇದೆಯಾ? ನಾನು ಇಂಡಿಯಾ ಫಾರ್ IAS ಬರಲೇಬೇಕಾ? ಅಥವಾ ಇದಕ್ಕೂ ಇಂಪಾರ್ಟೆಂಟ್ ಕ್ವೆಶನ್ ಅಂದರೆ ಡೆಲ್ಲಿಗೆ ಹೋಗಲೇಬೇಕಾ, ಹೈದರಾಬಾದ್ ಹೋಗಲೇಬೇಕಾ? ಬಿಕಾಸ್ ಒಂದು 10 ವರ್ಷದ ಹಿಂದೆ ಒಂದು ಗಣನೆ ಇತ್ತು, ನಾನು UPSC ಮಾಡಬೇಕು, ಒಬ್ಬ IAS ಆಫೀಸರ್ ಆಗಬೇಕು, ಡೆಲ್ಲಿಗೆ ಹೋಗಲೇಬೇಕು, ಡೆಲ್ಲಿಯಿಂದನೇ ಪ್ರಿಪೇರ್ ಆಗಬೇಕು, ಈ ರೀತಿಯೆಲ್ಲ ಗ್ರಹಿಕೆಗಳಿದ್ದು. ನಾನು 2015ಕ್ಕೂ ಮುಂಚೆ ನಿಂತು ಮಾತಾಡೋದ್ರೆ ಅದು ಸರಿ. ನಾನು ಕೂಡ ನನ್ನ UPSC ಪ್ರಿಪ್ರೇಷನ್ಗೆ ಡೆಲ್ಲಿಗೆ ಹೋಗಿದ್ದೆ. 2011ರಲ್ಲಿ ನಾನು ಡೆಲ್ಲಿಗೆ ಹೋದನು. 6ರಿಂದ 7 ವರ್ಷ ನಾನು ಡೆಲ್ಲಿಯಲ್ಲೇ ಇದ್ದೆ. ಆಗ ಬೆಂಗಳೂರಿನಲ್ಲಿ ಇದರ ಬಗ್ಗೆ ಅರಿವು ಕಡಿಮೆ ಇತ್ತು ಆ್ಯಂಡ್ ಇದನ್ನು ಕೋಚ್ ಮಾಡುವಂಥ ಅಥವಾ ಇದರ ಬಗ್ಗೆ ತಿಳಿಸ್ಕೊಡುವಂಥ ಸಂಸ್ಥೆಗಳ ಸಂಖ್ಯೆ ಕಡಿಮೆ ಇತ್ತು. ಸೊ ಆಗ ಡೆಲ್ಲಿ ಅವಶ್ಯಕತೆ ಇತ್ತು. ಬಟ್ 2015-16ರ ನಂತರ ಕರ್ನಾಟಕದಲ್ಲೇ ಸಾಕಷ್ಟು ಇದರ ಇಕೋಸಿಸ್ಟಮ್ ಡೆವಲಪ್ ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ, ಎಲ್ಲ ಹಂತಗಳಿಗೂ ಕೂಡ ನಿಮಗೆ ಸಿಗಬೇಕಾದಂಥ ಸರಿಯಾದ ಮಾರ್ಗದರ್ಶನ ಆಗಲಿ, ಒಂದು ಇಕೋಸಿಸ್ಟಮ್ ಆಗಲಿ ಡೆವಲಪ್ ಆಗಿದೆ. ಆ್ಯಂಡ್ ತುಂಬ ಮುಖ್ಯವಾಗಿ ಗಮನಿಸಬೇಕಾದ್ರೆ ಕಳೆದ ಸುಮಾರು 6-7 ವರ್ಷದಿಂದ ಸಾಕಷ್ಟು ಜನ ಉತ್ತರ ಭಾರತದಿಂದ, ಗುಜರಾತ್, ಮಹಾರಾಷ್ಟ್ರ ಆ್ಯಂಡ್ ಒಡಿಸ್ಸಾ, ಬೆಂಗಾಲ್ ಕಡೆಯಿಂದ ಕರ್ನಾಟಕಕ್ಕೆ ಬಂದು ಇಲ್ಲಿಂದ ಪ್ರಿಪ್ರೇಷನ್ ಮಾಡ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅಂದರೆ ನಮ್ಮಲ್ಲಿ ಡೆವಲಪ್ ಆಗಿರುವಂಥ ಸಂಸ್ಥೆಗಳು, ಇಂಡಿಯಾ ಫಾರ್ IASನ ಒಳಗೊಂಡು ಸಾಕಷ್ಟು ಸಂಸ್ಥೆಗಳು ಇಲ್ಲಿ ತುಂಬ ಉನ್ನತ ಮಟ್ಟದಲ್ಲಿ ಸಪೋರ್ಟ್ ಸಿಸ್ಟಮ್, ಇಕೋಸಿಸ್ಟಮ್ ಜನ್ರೇಟ್ ಮಾಡಿರೋದ್ರಿಂದ ನಿಮಗೆ ಬೇರೆ ರಾಜ್ಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಡೆಲ್ಲಿಯಲ್ಲಿ ಇರೋ ಅವಶ್ಯಕತೆ ಇಲ್ಲ. ದೆಹಲಿಯಲ್ಲಿ ಯಾವ ರೀತಿ ಕಷ್ಟಪಟ್ಟಿದ್ದೀವಿ, ಚಳಿ ಬಂದಾಗ ಯಾವ ರೀತಿ ಒದ್ದಾಡಿದ್ದೀವಿ, ಬಿಸಿಯಾಗಿದ್ದಾಗ ಯಾವ ರೀತಿ ಒದ್ದಾಡಿದ್ದೀವಿ ಅನ್ನೋದನ್ನ ಬೇರೆ ದಿವಸ ಮಾತಾಡೋಣ. ಬಟ್ ಅದು ಯಾವುದೇ ಅವಶ್ಯಕತೆ ಇವತ್ತಿಲ್ಲ. ಡೆಲ್ಲಿಯಲ್ಲಿ ಇವತ್ತು ತೊಂದರೆಗಳೇ ಜಾಸ್ತಿ ಇದ್ದೇ ಹೊರತು ಯಾವುದೇ ರೀತಿ ನಿಮಗೆ ಸಪೋರ್ಟ್ ಸಿಸ್ಟಮ್ ಅಷ್ಟಾಗಿ ಇಲ್ಲ. ಸೊ ಡೆಲ್ಲಿ ಇಕೋಸಿಸ್ಟಮ್ನ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಬ್ರಿಲಿಯಂಟ್ ಆದ ಇಕೋಸಿಸ್ಟಮ್ ಬೆಂಗಳೂರಲ್ಲಿ ಡೆವಲಪ್ ಆಗಿದೆ. ವಿಜಯನಗರ, ಚಂದ್ರಲೇಔಟ್ನ ಸುತ್ತಮುತ್ತ ಸಾಕಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇವೆ. ಇಂಡಿಯಾ ಫಾರ್ IAS ಸುಮಾರು 5-6 ವರ್ಷಗಳಿಂದ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ರಾಜ್ಯದ ಉದ್ದಗಲಕ್ಕೂ ಇರುವಂಥ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ನಾವು ಸಾಕಷ್ಟು ರೀತಿಯಲ್ಲಿ ತಲುಪಿದ್ದೀವಿ. ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ಸ್ನೂ ಕೂಡ ಮೀರಿ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ನಡೆಸ್ತಾ ಇದ್ವಿ. ಪ್ರತಿ ವರ್ಷ ರಾಜ್ಯದ ಉದ್ದಗಲದಲ್ಲೂ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಮಾಡಿ, ಸ್ಕಾಲರ್ಶಿಪ್ ಮೂಲಕ ಕೂಡ ನಾವು ಸ್ಟೂಡೆಂಟ್ಸ್ಗೆ ಇರ್ರೆಸ್ಪೆಕ್ಟಿವ್ ಆಫ್ ದೇ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್, ಯಾರಿಗೆ ಫೀಸ್ ಕಟ್ಟೋಕ್ಕಾಗೋದಿಲ್ಲ ಅವ್ರಿಗೂ ಕೂಡ ಮಿನಿಮಲ್ ಫೀಸಲ್ಲಿ, ಕೆಲವರಿಗೆ 0 ಫೀಸಲ್ಲಿ ಸಪೋರ್ಟ್ ಮಾಡಿರೋದು ಕೂಡ ಇದೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ರಿಸಲ್ಟ್ಸ್ ಕೂಡ ಬರ್ತಾಯಿದೆ. ಇವಾಗ ಜನರಲಿ ಡೆಲ್ಲಿಯಿಂದ ಮಾತ್ರ ರಿಸಲ್ಟ್ಸ್ ಬರುತ್ತೆ, ಡೆಲ್ಲಿಯಲ್ಲಿ ಓದೋರು ಮಾತ್ರ ರ್ಯಾಂಕ್ ತೊಗೊಳ್ತಾರೆ ಅನ್ನೋ ಕಾಲ ಇವತ್ತಿಲ್ಲ. ಕರ್ನಾಟಕದಲ್ಲಿ ಇದೇ ವರ್ಷ 2025ರಲ್ಲಿ ಬಂದಂಥ ರಿಸಲ್ಟ್ಸಲ್ಲಿ ಕರ್ನಾಟಕದಿಂದ 43 ಜನ ಸೆಲೆಕ್ಟ್ ಆಗಿದ್ದಾರೆ. 43 ಜನದಲ್ಲಿ ನಮ್ಮ ಸಂಸ್ಥೆಯಿಂದ ವಿವಿಧ ಹಂತಗಳಲ್ಲಿ ತಯಾರಾದವರು ಸುಮಾರು 23 ಜನ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿ ನಾವು ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಸಂಸ್ಥೆಗಳನ್ನು ತೊಗೊಂಡ್ರೆ ಸುಮಾರು 150-200ಕ್ಕೂ ಮೀರಿ ಜನ ಕರ್ನಾಟಕದಿಂದ ಸೆಲೆಕ್ಟ್ ಆಗಿದ್ದಾರೆ.
ಹಾಗಿದ್ದರೆ ನೀವು ಡೆಲ್ಲಿಗೆ ಹೋಗೋ ಅವಶ್ಯಕತೆ ಅಂತೂ ಕಂಪ್ಲೀಟಾಗಿಲ್ಲ. ಸೊ ಲೆಟ್ಸ್ ಕ್ಲಿಯರ್ ದಿ ಮಿತ್. ನೀವು IAS IPS ಕನಸು ಕಾಣ್ತಾ ಇದ್ದರೆ ನಿಮಗೆ ಡೆಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಿಮಗೆಲ್ಲವೂ ಕೂಡ ಕರ್ನಾಟಕದಲ್ಲೇ ಬೆಂಗಳೂರಲ್ಲೇ ಸಿಗುತ್ತೆ. ಆ್ಯಂಡ್ ನಾನು ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿದ್ದೀನಿ ಸರ್, ಬೆಂಗಳೂರು ಬರೋದಕ್ಕೂ ಕಷ್ಟ ಇದೆ ಅಂದರೆ ನೀವು ಆನ್ಲೈನಲ್ಲೂ ತೊಗೊಳ್ಬೋದು, ಸಪೋರ್ಟ್ ತೊಗೊಂಡು ಓದ್ಬೋದು. ನಿಮಗೆ ಬೇಕಾಗಿರೋದು ಒಂದು ಕ್ಲಿಯರ್ ಗೈಡೆನ್ಸ್, ಮೆಂಟರ್ಶಿಪ್ ಮತ್ತು ಓರಿಯೆಂಟೇಷನ್. ಎಕ್ಸಾಮ್ ಏನು, ಎಕ್ಸಾಮಿನ ದೃಷ್ಟಿಕೋನ ಏನು, ಎಕ್ಸಾಮಿಗೆ ಹೇಗೆ ತಯಾರಾಗಬೇಕು ಅನ್ನೋ ಒಂದು ಗೈಡೆನ್ಸ್ ನಿಮ್ಮಲ್ಲಿದ್ದು ಆ ಒಂದು ನಿಟ್ಟಲ್ಲಿ ನೀವು ಪ್ರಿಪೇರ್ ಆಗೋದಾದರೆ ನಿಮಗೆ ಬೇರೆ ಯಾವ ರೀತಿಯ ಸಪೋರ್ಟ್ ಕೂಡ ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಸೊ ಡೆಲ್ಲಿ ಆಪ್ಷನ್ನ ಕಂಪ್ಲೀಟ್ಲಿ ಝೀರೋ ಮಾಡಿ. ಹೈದರಾಬಾದ್ ಆಗಲಿ, ಡೆಲ್ಲಿ ಆಗಲಿ, ಚೆನ್ನೈ ಆಗಲಿ, ಇದು ಯಾವುದೂ ಅವಶ್ಯಕತೆ ಈಗಿಲ್ಲ. ಲೆಟ್ಸ್ ಕ್ಲಿಯರ್ ದಿಸ್ ಫಸ್ಟ್ ಐಡಿಯಾ.